ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊಬ್ಯಾಬಿಲಿಟಿ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಹತ್ರ 4 to 5 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ ಫ್ರಮ್ ಫಸ್ಟ್ PUC ಆ್ಯಂಡ್ 3 ಮಾರ್ಕ್ಸ್ ಫ್ರಮ್ 3 to 4 ಮಾರ್ಕ್ಸ್ ಫ್ರಮ್ ಸೆಕೆಂಡ್ PUC. ಓಕೆ, 4 to 5 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ. ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಸಿಂಪಲ್ ಏನೂ ಇಲ್ಲ ಸ್ಟೂಡೆಂಟ್ಸು. ನಿಮಗೆ ಐಡೆಂಟಿಟಿ ಬಂದರೆ, ಫಾರ್ಮುಲಾ ಬಂದರೆ, ಒನ್ ಆಫ್ ದ ಈಸಿಯೆಸ್ಟ್ ಒನ್. ಎಲ್ಲ ಫಾರ್ಮುಲಾ ಕಲ್ತ್ಕೊಳ್ಬೇಕು. ನೀವೀಗ ಮ್ಯೂಚುವಲ್ ಇಂಡಿಪೆಂಡೆಂಟು, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಅದೆಲ್ಲದ್ರದ್ದು ಫಾರ್ಮುಲಾ ಕಲ್ತ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು, ಆಯಿತಾ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತೇನೆ ನೋಡಿ. ಒಂದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಅದ್ರ ಮೇಲೆ ವೆರಿ ಇಂಪಾರ್ಟೆಂಟ್. ಅದೇ ಮಲ್ಟಿಪ್ಲಿಕೇಶನ್ ಥಿಯರಮ್ ಬರುತ್ತೆ ನೋಡಿ, ಅದ್ರ ಮೇಲೆ. ಇನ್ನೊಂದು ಇಂಡಿಪೆಂಡೆಂಟ್ ಈವೆಂಟ್ಸು 2. ಮೂರನೇದು ಟೋಟಲ್ ಪ್ರೊಬ್ಯಾಬಿಲಿಟಿ ಆ್ಯಂಡ್ ಬೇಸ್ ಥಿಯರಮ್. ಇವು 3 ತುಂಬ ಇಂಪಾರ್ಟೆಂಟ್, ಆಯಿತಾ. ಸೊ ಇದಿಷ್ಟು ಕಾನ್ಸೆಪ್ಟ್ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಈಗ ಕೆಲವೊಂದಿಷ್ಟು ಫಾರ್ಮುಲಾಗಳ ಲಿಸ್ಟನ್ನು ನಾನು ಇಲ್ಲಿ ಜಸ್ಟ್ ಬರಿತೇನೆ ಅಷ್ಟೇ, ಬಟ್ ಯು ಶುಡ್ ಬೈ ಔಟ್ ಆಲ್ ದಿಸ್ ಥಿಂಗ್ಸ್. ಆಲ್ರೆಡಿ ನಾನು ಫಾರ್ಮುಲಾ ಲಿಸ್ಟನ್ನು ಸೆಂಡ್ ಮಾಡಿದ್ದೇನೆ, ದಯವಿಟ್ಟು ಫಾರ್ಮುಲಾವನ್ನು ಕಲ್ತ್ಕೊಳ್ಳಿ, ಆಯಿತಾ. ಫಸ್ಟ್, ಇಫ್ ಇದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿಯಿಂದ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ P ಆಫ್ A/B ಅಂದರೆ P ಆಫ್ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ P ಆಫ್ B. ಅರ್ಥ ಆಯ್ತಾ? ಇದು ಯಾವುದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿಯಿಂದ. ಇನ್ನೊಂದು P ಆಫ್ B ಬೈ A ಆದರೆ ಸೇಮ್ ಅದೇ ಥರ, A/B ಆದರೆ ಇದಾಯಿತು P ಆಫ್ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ P ಆಫ್ A. ಇದ್ಯಾವುದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿಯಿಂದ. ಈ ಫಾರ್ಮುಲಾ ಇಂಪಾರ್ಟೆಂಟ್. ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಏನು ಹೇಳುತ್ತೆ ನಿಮಗೆ? ಮಲ್ಟಿಪ್ಲಿಕೇಶನ್ ಥಿಯರಮಿಂದ P ಆಫ್ A ಬೈ B, ಇದು ಮಲ್ಟಿಪ್ಲಿಕೇಶನ್ ಥಿಯರಮ್, ಈಸ್ ಈಕ್ವಲ್ಸ್ ಟು P ಆಫ್ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ P ಆಫ್ B. ಬೋತ್ ಆರ್ ಸೇಮ್, ಸರಿನಾ? ಅದು ಇದನ್ನು ನಾವು ಮತ್ತೆ ಇನ್ನೊಂದು ಬರಿಬೋದು. P ಆಫ್ A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ಸ್ ಟು, ಇದನ್ನು ನಾವು ರೀಅರೇಂಜ್ ಮಾಡಿ ಬರೆದ್ರೆ P ಆಫ್ B ಇಂಟು P ಆಫ್ A ಬೈ B. ಅರ್ಥ ಆಯ್ತಾ? ಅದಾದಮೇಲೆ ಸೇಮ್ ಇದೇ ಥರ, ಗೊತ್ತಾಯ್ತಾ? ಸೊ ಅದೇ ನಿಮಗೆ P ಆಫ್ A ಇಂಟರ್ಸೆಕ್ಷನ್ B, ಇನ್ನೊಂದು ಸೇಮ್ ಬಟ್ P ಆಫ್ A ಇಂಟು P ಆಫ್ B ಬೈ A. ಇದು ನಿಮಗೆ ಕೊಟ್ಟಿರೋ ಪ್ರಾಬ್ಲಮನ್ನು ನೋಡಿಕೊಂಡು ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬೇಕಂತ ನೀವು ಥಿಂಕ್ ಮಾಡಬೇಕು ಅಷ್ಟೇ. ಅರ್ಥ ಆಯ್ತಾ? ಇನ್ನೊಂದು ಇಂಡಿಪೆಂಡೆಂಟ್ ಈವೆಂಟ್ ಅಂತಿದೆ. ಇಂಡಿಪೆಂಡೆಂಟ್ ಈವೆಂಟಲ್ಲಿ ಯಾವುದೆಲ್ಲ ಬರುತ್ತೆ ನಿಮಗೆ? ಒಂದು P ಆಫ್ A ಬೈ B ಈಸ್ ಈಕ್ವಲ್ಸ್ ಟು P ಆಫ್ A. ಓಕೆ, ದೆನ್ P ಆಫ್ B ಬೈ A ಇಂಡಿಪೆಂಡೆಂಟ್ ಇದು, P ಆಫ್ A ಇಂಡಿಪೆಂಡೆಂಟ್ B ಈಸ್ ಈಕ್ವಲ್ಸ್ ಟು P ಆಫ್ B. ಸರಿನಾ? ಸೊ ನಿಮಗೆ ಇದರಲ್ಲಿ ಏನು ಮಾಡ್ತಾರೆ, ಇದಕ್ಕೆ ಫಾರ್ಮುಲಾ ಏನಂತ ಕೇಳಿದ್ರೆ P ಆಫ್ A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ಸ್ ಟು P ಆಫ್ A ಇಂಟು P ಆಫ್ B. ಈ ರಿಸಲ್ಟ್ ಎಲ್ಲಿಂದ ಬಂತು ಅಂತ ಕೇಳಿದರೆ ನಿಮಗೆ ಮಲ್ಟಿಪ್ಲಿಕೇಶನ್ ಥಿಯರಮಿಂದ ಬರುತ್ತೆ. ಆ ಡಿರೈವೇಷನ್ ಎಲ್ಲ ಬೇಡ, ಸದ್ಯಕ್ಕೆ ಎಲ್ಲ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಫಾರ್ಮುಲಾ ಬಂದರೆ ನೀವು ಆರಾಮ್ಸೆ ಮಾಡ್ಬೋದು. ನೆಕ್ಸ್ಟ್, ಈಗ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಒಂದಿದೆ, ಇನ್ನೊಂದು ಇಂಡಿಪೆಂಡೆಂಟ್ ಈವೆಂಟ್, ಆಯಿತಾ. ಕಂಡೀಷನಲ್ ಪ್ರೊಬ್ಯಾಬಿಲಿಟಿಯಲ್ಲಿ ಯಾವುದೆಲ್ಲ ಇದೆ? P ಆಫ್ A ಬೈ B ಈಸ್ ಈಕ್ವಲ್ಸ್ ಟು P ಆಫ್ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ P ಆಫ್ B. ಇನ್ನೊಂದು P ಆಫ್ B ಬೈ A ಈಸ್ ಈಕ್ವಲ್ಸ್ ಟು P ಆಫ್ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ P ಆಫ್ A. ಇನ್ನೊಂದು P ಆಫ್ A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ಸ್ ಟು ಸೇಮ್, ಇದನ್ನೇ ರೀಅರೇಂಜ್ ಮಾಡಿದಷ್ಟೇ, P ಆಫ್ A ಇಂಟು P ಆಫ್ B ಬೈ A. ಆರ್ ಇದನ್ನೇ, ಇದೆ ಸೇಮ್ ಬಟ್ A ಇದ್ದಲ್ಲಿ B ಬರಿಬೇಕು, P ಆಫ್ A ಇದ್ದಲ್ಲಿ P ಆಫ್ B ಬರಿಬೇಕು, P ಆಫ್ A ಬೈ B. ಪ್ರಾಬ್ಲಮ್ ಮೇಲೆ ನಾವು ಇದು ಯಾವ ಫಾರ್ಮುಲಾ ಯೂಸ್ ಮಾಡೋದು ಅಂತ ನಾನು ಹೇಳ್ತೇನೆ. ಇನ್ನೊಂದು P ಆಫ್ A ಯೂನಿಯನ್ B ಈಸ್ ಈಕ್ವಲ್ಸ್ ಟು P ಆಫ್ A ಪ್ಲಸ್ P ಆಫ್ B ಮೈನಸ್ P ಆಫ್ A ಇಂಟರ್ಸೆಕ್ಷನ್ B. ಸರಿನಾ? ಅದೇ ನಿಮ್ಮ ಇಂಡಿಪೆಂಡೆಂಟ್ ಈವೆಂಟಲ್ಲಿ ಯಾವುದೆಲ್ಲ ಇದೆ? P ಆಫ್ A ಬೈ B ಈಸ್ ಈಕ್ವಲ್ಸ್ ಟು P ಆಫ್ A. ಇನ್ನೊಂದು P ಆಫ್ B ಬೈ A ಈಸ್ ಈಕ್ವಲ್ಸ್ ಟು P ಆಫ್ B. ಇನ್ನೊಂದು P ಆಫ್ A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ಸ್ ಟು P ಆಫ್ A ಇಂಟು P ಆಫ್ B. ಇನ್ನೊಂದು P ಆಫ್ A ಯೂನಿಯನ್ B ಅಂದರೆ 1 ಮೈನಸ್ P ಆಫ್ A ಡ್ಯಾಶ್ ಇಂಟು P ಆಫ್ B ಡ್ಯಾಶ್. ಈ ಫಾರ್ಮುಲಾವೆಲ್ಲ ಕಲ್ತ್ಕೊಂಡಿರಲೇಬೇಕು ಸ್ಟೂಡೆಂಟ್ಸ್, ಕಂಪಲ್ಸರಿ ಕಲ್ತ್ಕೊಳ್ಬೇಕು. ಅರ್ಥ ಆಯ್ತಾ? ಯಾಕೆ ಈ ಫಾರ್ಮುಲಾ ಕಂಪಲ್ಸರಿ ಕಲ್ತ್ಕೊಳ್ಬೇಕು ಅಂತ ಕೇಳಿದ್ರೆ, ನಿಮಗಿದು ಪ್ರಾಬ್ಲಮನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ವಾಟ್ ಈಸ್ ಗಿವನ್, ಅಕಾರ್ಡಿಂಗ್ ಟು ಗಿವನ್ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಕಲ್ತ್ಕೊಳ್ಳೇಬೇಕಾಗತ್ತೆ. ಓಕೆನಾ? ಆಯಿತು. ಇನ್ಯಾವುದಿದೆ? ಇನ್ನೂ ಇದೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. ಇನ್ನು P ಆಫ್ A ಡ್ಯಾಶ್ ಇಂಟರ್ಸೆಕ್ಷನ್ B ಅಂತ ಹೇಳಿದರೆ P ಆಫ್ B ಮೈನಸ್ P ಆಫ್ A ಇಂಟರ್ಸೆಕ್ಷನ್ B. ಇನ್ನೊಂದು ಫಾರ್ಮುಲಾ ಇದೆ, P ಆಫ್ A ಇಂಟರ್ಸೆಕ್ಷನ್ B ಡ್ಯಾಶ್ ಅಂತ ಹೇಳಿದರೆ P
ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಪಿ ಆಫ್ ಎ ಡ್ಯಾಶ್ ಬೈ ಬಿ ಅಂತ ಹೇಳಿದ್ರೆ 1 ಮೈನಸ್ ಪಿ ಆಫ್ ಎ ಬೈ ಬಿ. ಇದು ಒಂದು ಫಾರ್ಮುಲಾ. ಇದರಲ್ಲಿ ನೋಡಿ ಯಾವುದು ಇಂಡಿಪೆಂಡೆಂಟಲ್ಲಿ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದರೆ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ. ಅದೇ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳಿದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್. ಅದೇ ಪಿ ಆಫ್ ಎ ಡ್ಯಾಶ್ ಬೈ ಬಿ ಅಂದರೆ 1 ಮೈನಸ್ ಪಿ ಆಫ್ ಎ ಬೈ ಬಿ. ಅದೇ ಪಿ ಆಫ್ ಎ ಡ್ಯಾಶ್ ಬೈ ಬಿ ಈಸ್ ಈಕ್ವಲ್ಸ್ ಟು ಈ ಥರನೂ ಬರಿಬೋದು 1 ಮೈನಸ್ ಪಿ ಆಫ್ ಎ. ಇದೆಲ್ಲ ಫಾರ್ಮುಲಾ. ಇದಿಷ್ಟು ಫಾರ್ಮುಲಾವನ್ನು ನೀವು ಕಂಪಲ್ಸರಿ ಕಲಿಬೇಕು. ಅರ್ಥ ಆಯ್ತಾ? ನಾನು ಬರೆದಿದ್ದಷ್ಟೇ ಜಸ್ಟ್, ಬಟ್ ಇದನ್ನು ನೀವು ಕಲೀಲೇಬೇಕು. ಯಾಕಂದರೆ ನಾನು ಫಾರ್ಮುಲಾ ಲಿಸ್ಟನ್ನು ಶೇರ್ ಮಾಡಿದ್ದಾರೆ. ಫಾರ್ಮುಲಾ ಲಿಸ್ಟಲ್ಲಿ ಇದೆ ಎಲ್ಲದು. ಆಯಿತಾ? ದಿಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫಾರ್ಮುಲಾ. ಅರ್ಥ ಆಯ್ತಾ? ಐಡೆಂಟಿಟಿನ ಕಲ್ತ್ಕೊಂಡ್ರೆ ನೀವು ಇದಿಷ್ಟು ಐಡೆಂಟಿಟಿನ ಕಲ್ತ್ಕೊಂಡ್ರೆ ಪ್ರೊಬಾಬಿಲಿಟಿ ಆರಾಮ್ಸೆ 5 ಕ್ವಶನಲ್ಲಿ 4 ಕ್ವಶನ್ ಆರಾಮ್ಸೆ ಮಾಡ್ಬೋದು. ಆಯಿತಾ? ಈಗ ಫಸ್ಟ್ ಕ್ವಶನ್ ಮಾಡ್ತೇನೆ ನೋಡಿ. ಇಫ್ ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು 4/5 ಆ್ಯಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು 7/10, ದೆನ್ ಪಿ ಆಫ್ ಬಿ ಬೈ ಎ, ಪಿ ಆಫ್ ಬಿ ಇಂಡಿಪೆಂಡೆಂಟ್ ಎ ಅಂತ ಅರ್ಥ. ಆಯಿತಾ? ಈಸ್ ಈಕ್ವಲ್ಸ್ ಟು ಆಪ್ಷನ್ ಎ 1/10, ಆಪ್ಷನ್ ಬಿ 1/8, ಆಪ್ಷನ್ ಸಿ 7/8, ಆಪ್ಷನ್ ಡಿ 17/20. ಇಲ್ಲಿ ಸ್ಟೂಡೆಂಟ್ಸು ಆಲ್ರೆಡಿ ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ. ಪಿ ಆಫ್ ಬಿ ಇಂಡಿಪೆಂಡೆಂಟ್ ಎ. ಅರ್ಥ ಆಯ್ತಾ? ಈಗ ಫಸ್ಟಿಗೆ ನೋಡಿ ಏನು ಕೊಟ್ಟಿದ್ದಾರೆ. ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು ಪಿ ಆಫ್ ಬಿ ಬೈ ಎ. ಸರಿನಾ? ನಿಮ್ಮ ಫಾರ್ಮುಲಾ ಗೊತ್ತಿದೆಯಲ್ಲ, ಪಿ ಆಫ್ ಬಿ ಬೈ ಎ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಎ. ಸಿಂಪಲ್ ಇದೆಯಲ್ಲ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಫಾರ್ಮುಲಾ ಪಿ ಆಫ್ ಬಿ ಬೈ ಎ. ಇಲ್ಲಿದೆ ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪಿ ಆಫ್ ಎ. ಕರೆಕ್ಟಾ? ಕರೆಕ್ಟ್ ಅಲ್ಲ? ಓಕೆ ಸರ್, ನಾನು ಇದೇ ಫಾರ್ಮುಲಾ ಯಾಕೆ ಯೂಸ್ ಮಾಡಬೇಕು? ಯಾಕಂತ ಕೇಳಿದರೆ ಎ ಇಂಟರ್ಸೆಕ್ಷನ್ ಬಿ ಅವ್ರು ಕೊಟ್ಟಿದ್ದಾರೆ, ಪಿ ಆಫ್ ಎನು ಕೊಟ್ಟಿದ್ದಾರೆ. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಲ್ಲ. ಅವಾಗ ಏನಾಗುತ್ತೆ? 7/10 ಬೈ 4/5 ಏನಾಗುತ್ತೆ? ಇದು ಇವಾಗ ಇದಿಲ್ಲೋಗುತ್ತೆ, ಇದಿಲ್ಲೋಗುತ್ತೆ. 7 5 35, 10 4 40, 5 8 5 7 7/8 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಅರ್ಥ ಆಯ್ತಲ್ಲ? ಇದು ಈಸಿ ಇದೆಯಲ್ಲ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಇಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು 7/10 ಆ್ಯಂಡ್ ಪಿ ಆಫ್ ಬಿ ಈಸ್ ಈಕ್ವಲ್ಸ್ ಟು 17/20, ದೆನ್ ಪಿ ಆಫ್ ಎ ಬೈ ಬಿ ಈಕ್ವಲ್ಸ್ ಟು ವಾಟ್? ಪಿ ಆಫ್ ಎ ಬೈ ಬಿ ಅಂದರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ 14/17, ಆಪ್ಷನ್ ಬಿ 17/20, ಆಪ್ಷನ್ ಸಿ 7/8, ಆಪ್ಷನ್ ಡಿ 1/8. ಕ್ವಶನ್ ಏನು ಕೇಳಿದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಕ್ವಶನ್ ಎ ಬೈ ಬಿ. ನಿಮ್ಮ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆಯಲ್ಲ. ಪಿ ಆಫ್ ಎ ಬೈ ಬಿ ಅಂದರೆ ಏನು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಎರಡರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಇನ್ನು ನೀವು ಮಾಡಲಿಕ್ಕೆ ಏನಿದೆ? 7/10 ಡಿವೈಡೆಡ್ ಬೈ 17/20. ಸರಿನಾ? ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಅಥವಾ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. 10 1s 10 2s, ಆವಾಗ 7 × 2 × 1 × 7, 14/17 ಈಸ್ ಯುವರ್ ಆನ್ಸರ್. ಆಪ್ಷನ್ ಎ ಈಸ್ ಆನ್ಸರ್. ಏನಿದೆ ಇದರಲ್ಲಿ? ಏನಿದೆ? ಎಷ್ಟು ಈಸಿ ಇದೆ ಅಲ್ವಾ? ಅಷ್ಟೇ. ನೆಕ್ಸ್ಟ್ ಥರ್ಡ್ ಕ್ವಶನ್. ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು 3/10, ಪಿ ಆಫ್ ಬಿ ಈಸ್ ಈಕ್ವಲ್ಸ್ ಟು 2/5, ಪಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು 3/5. ದೆನ್ ಕ್ವಶನ್ ಏನು ಕೇಳಿದ್ದಾರೆ? ಪಿ ಆಫ್ ಬಿ ಬೈ ಎ ಪ್ಲಸ್ ಪಿ ಆಫ್ ಎ ಬೈ ಬಿ ಈಸ್ ಈಕ್ವಲ್ಸ್ ಟು ಆಪ್ಷನ್ ಎ 1/4, ಆಪ್ಷನ್ ಬಿ 1/3, ಆಪ್ಷನ್ ಸಿ 5/12, ಆಪ್ಷನ್ ಡಿ 7/12. ನೋಡಿ, ನಿಮ್ಮ ಕ್ವಶನ್ ಏನು ಕೇಳಿದ್ದಾರೆ ಅವರು? ಪಿ ಆಫ್ ಬಿ ಬೈ ಎ ಮತ್ತು ಎ ಬೈ ಬಿ ಕೇಳಿದ್ದಾರೆ. ಕರೆಕ್ಟಾ? ಸೊ ಈಗ ನೀವು ಏನು ಮಾಡಬೇಕು? ನಿಮ್ಮ ಫಾರ್ಮುಲಾ ಗೊತ್ತಿದೆ. ಪಿ ಆಫ್ ಬಿ ಬೈ ಎ. ಪಿ ಆಫ್ ಬಿ ಬೈ ಎ ಅಂದರೆ ಏನು ಹೇಳಿ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬೈ ಬಿ ಅಂದರೆ ಏನು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಪರ್ಫೆಕ್ಟ್ ಅಲ್ಲ ಇದು? ಈಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನಮ್ಗೆ ಗೊತ್ತಿದೆಯಾ? ಇಲ್ಲ. ಈಗ ಏನು ಮಾಡಬೇಕಂತ ಕೇಳಿದರೆ ನೀವು ಇಂಟರ್ಸೆಕ್ಷನ್ ಬಿಯನ್ನು ಫೈಂಡ್ ಔಟ್ ಮಾಡಬೇಕು. ಇಂಟರ್ಸೆಕ್ಷನ್ ಬಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನೋಡೋಣ. ಕೊಟ್ಟಿರೋ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಗೊತ್ತಿದೆಯಲ್ಲ. ಏನು ಹೇಳಿ? ಪಿ ಆಫ್ ಎ
ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಇದೆಲ್ಲದು ಕೊಟ್ಟಿದ್ದಾರಲ್ಲ ನಿಮಗೆ 3/10 ಪ್ಲಸ್ 2/5 ಮೈನಸ್ 3/5. ಸಿಂಪ್ಲಿಫೈ ಮಾಡಿ ಇದನ್ನು, ಎಷ್ಟಾಗುತ್ತೆ ಆನ್ಸರ್? 1/10. ನಿಮಗೆ ಕೆಲವು ಟೈಮ್ ಏನಾಗಿರುತ್ತೆ, ಕ್ವಶನಲ್ಲೇ ಡೈರೆಕ್ಟ್ ಕೊಟ್ಟಿರ್ತಾರೆ. ಕೊಡದೇ ಇದ್ದರೆ ನೀವು ಕೊಟ್ಟಿರೋ ವ್ಯಾಲ್ಯೂನ ಕೊಟ್ಟು ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿರಬೇಕು. ಇಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಬಂತು? 1/10. ಪಿ ಆಫ್ ಎ ಕೊಟ್ಟಿದ್ದಾರಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ 3/10 ಪ್ಲಸ್ ಇಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಸೇಮ್ ಅಲ್ಲ 1/10. ಪಿ ಆಫ್ ಬಿ ಎಷ್ಟು? 2/5. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್, ಇದು ಕ್ಯಾನ್ಸಲ್ ಆಗುತ್ತೆ. ಇದು 2s, ಇದು 1s, ಇದು ಇಲ್ಲೋಗುತ್ತೆ, ಇದು ಇಲ್ಲೋಗುತ್ತೆ. ಸೊ ಅವಾಗ ಏನಾಗುತ್ತೆ? 1/3 ಪ್ಲಸ್ ಇದಿಲ್ಲೋಗುತ್ತೆ 1/4 ಆಗುತ್ತೆ. ಯಾಕೆ ಹೇಳಿ? ಇದು ಇಲ್ಲೋಗುತ್ತೆ, ಇದು ಇಲ್ಲೋಗುತ್ತೆ. 2 × 2 4 ಏನಾಗುತ್ತೆ ಹೇಳಿದ್ದೆ ಅವಾಗ? 7. 4 + 3 7/4 3s 12. 7/12 ಈಸ್ ಯುವರ್ ಆನ್ಸರ್. ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ಸಿಂಪಲ್ ಸ್ಟೂಡೆಂಟ್ಸ್, ಇದ್ರದ್ದು ಫಾರ್ಮುಲಾ ಗೊತ್ತಿದ್ರೆ ನೀವು ಎಂಥ ಪ್ರಾಬ್ಲಮ್ ಕೊಟ್ಟಿದ್ರು ಮಾಡ್ಬೋದು. ಅದು ಎಷ್ಟೇ ಟಫ್ ಇದ್ದರೂ ಫಾರ್ಮುಲಾ ಗೊತ್ತಿದ್ರೆ ಸರಿ, ನಾನು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು ಅಷ್ಟೇ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸು. ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಇಲ್ಲಿವರೆಗೆ ಮಾಡಿದ್ದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಫ್ ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು 2/5, ಪಿ ಆಫ್ ಬಿ ಈಸ್ ಈಕ್ವಲ್ಸ್ ಟು 3/10 ಆ್ಯಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು 1/5, ದೆನ್ ಕ್ವಶನ್ ನೋಡಿ. ಪಿ ಆಫ್ ಎ ಡ್ಯಾಶ್ ಇಂಡಿಪೆಂಡೆಂಟ್ ಬಿ ಡ್ಯಾಶ್ ಬೈ ಬಿ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಬೈ ಎ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಆಪ್ಷನ್ ಎ 5/6, ಆಪ್ಷನ್ ಬಿ 5/7, ಆಪ್ಷನ್ ಸಿ 25/42, ಆಪ್ಷನ್ ಡಿ 1. ಗೊತ್ತಾಯ್ತಾ? ಇಷ್ಟೇ ಕ್ವಶನ್ ಕೇಳಿದ್ದು, ಇಷ್ಟೇ. ಇವಾಗ ನೀವೇನು ಮಾಡ್ತೀರಾ? ಕ್ವಶನ್ ಕೇಳಿದ್ದು ಎ ಡ್ಯಾಶ್ ಬೈ ಬಿ ಡ್ಯಾಶ್ ಅಲ್ವಾ? ಈಗ ನೀವು ಪಿ ಆಫ್ ಎ ಡ್ಯಾಶ್ ಬೈ ಬಿ ಡ್ಯಾಶ್ ಅಂತ ಹೇಳಿದಾಗ ಫಾರ್ಮುಲಾ ಏನು ಬರೀತೀರಿ ಹೇಳಿ? ಪಿ ಆಫ್ ಎ ಡ್ಯಾಶ್ ಬೈ ಬಿ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಬೈ ಎ ಡ್ಯಾಶ್. ಫಾರ್ಮುಲಾ ಏನು ಹೇಳಿ ಇಲ್ಲಿ? ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಬಿ ಡ್ಯಾಶ್, ಇದು ಫಾರ್ಮುಲಾ, ಇಂಟು ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಪಿ ಆಫ್ ಎ ಡ್ಯಾಶ್, ಇದು ಫಾರ್ಮುಲಾ. ಇದು ಯಾವುದು ನಮ್ಗೆ ಗೊತ್ತಿಲ್ಲ, ಸರಿನಾ? ಗೊತ್ತಿರೋದ್ರಲ್ಲೇ ನಾವೇನಾದರೂ ಮಾಡಬೇಕು ಇವಾಗ. ಯಾಕಂದರೆ ಇಲ್ಲಿ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಪಿ ಆಫ್ ಎ ಕೊಟ್ಟಿದ್ದಾರೆ. ಇದನ್ನೇ ಯೂಸ್ ಮಾಡ್ಕೊಂಡು ಈ ಫಾರ್ಮುಲಾನ ಮತ್ತೆ ಚೇಂಜ್ ಮಾಡ್ತಾ ಬರಬೇಕು ನೀವು. ಈ ಫಾರ್ಮುಲಾ ಏನಂತ ಗೊತ್ತಿದೆ, ಇದನ್ನು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಅದಾದಮೇಲೆ ಬಟ್ ಇದು ನಮಗಿನ್ನೂ ಗೊತ್ತಿಲ್ಲಲ್ಲ, ಆವಾಗ ಏನು ಮಾಡ್ತೀರಾ? ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಲ್ವಾ? ಇದು ಫಾರ್ಮುಲಾ ನಿಮ್ಗೆ ಗೊತ್ತಿದೆಯಲ್ವಾ? ಡಿವೈಡೆಡ್ ಬೈ ಪಿ ಆಫ್ ಬಿ ಡ್ಯಾಶ್. ಇದನ್ನು ಹಾಗೆ ಬರೆಯೋಣ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಸರ್ ನೀವು ಯಾಕೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶೇ ಬರೆದ್ರಿ? ಈಗ ಎ ಯೂನಿಯನ್ ಬಿ ಅಂದರೆ ನಮ್ಮ ಫಾರ್ಮುಲಾ ಗೊತ್ತಿದೆ, ಏನು ಹೇಳಿ? ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ ಫಾರ್ಮುಲಾ ಗೊತ್ತಿದೆ. ಏನಂತ ಗೊತ್ತಿದೆ? 1 - ಪಿ ಆಫ್ ಎ ಯೂನಿಯನ್ ಬಿ ಅಂತ ಗೊತ್ತಿದೆ. ನಮ್ಗೆ ಆಲ್ರೆಡಿ ಇಲ್ಲಿ ಎ ಯೂನಿಯನ್ ಬಿ ಗೊತ್ತಿದೆಯಲ್ಲ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಫೈಂಡ್ ಔಟ್ ಮಾಡ್ಬೋದಲ್ಲ. ಅದಕ್ಕೆ ನಾನು ಇವೆರಡು ಈಕ್ವಲ್. ಸೊ ಇದನ್ನೆಲ್ಲ ಮಾಡೋ ಬದಲು ಕೊಟ್ಟಿರೋ ಯೂನಿಯನ್ ಬಿಯನ್ನು ಯೂಸ್ ಮಾಡ್ಕೊಂಡು ನಾನು ಹೇಗೆ ಮಾಡ್ಬೋದು? ಸೊ ನಾನು ಇದನ್ನು ಈ ಫಾರ್ಮಿಗೆ ಕನ್ವರ್ಟ್ ಮಾಡಿದರೆ ಇಲ್ಲಿ ನಾನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಲ್ಲ. 1 - 1/5 ಎಷ್ಟಾಗತ್ತೆ? ಇದು 4/5. ಸಿಂಪಲ್ ಅಲ್ಲ? 1 ಎ ಯೂನಿಯನ್ ಬಿ ಎಷ್ಟು ಕೊಟ್ಟಿದ್ದಾರೆ ಅವರು? ಇಲ್ಲ, ಎ ಯೂನಿಯನ್ ಬಿ ಕೊಡಲಿಲ್ಲ ಸ್ಟೂಡೆಂಟ್ಸ್ ಅವರು. ಎ ಯೂನಿಯನ್ ಬಿ ಕೊಡಲಿಲ್ಲ, ಅವರು ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದು, ಸರಿಯಾ? ಹಾಗಾದರೆ ಈ ಯೂನಿಯನ್ ಬಿ ಇದಲ್ಲ, ಇದಿರಲಿ. ಈಗ ಯೂನಿಯನ್ ಬಿ ಹೇಗೆ ಫೈಂಡ್ ಔಟ್ ಮಾಡೋಣ? ಎ ಯೂನಿಯನ್ ಬಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಇದೆಯಲ್ಲ ನಿಮಗೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಮತ್ತೆ ಅದೇ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿದೆ. ಯಾಕೆ ಹೇಳಿ? ನಮ್ಮ ಪಿ ಆಫ್ ಎ ಗೊತ್ತಿದೆ, ಪಿ ಆಫ್ ಬಿ ಗೊತ್ತಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಗೊತ್ತಿದೆ. ಇದೆಲ್ಲದನ್ನು ಯೂಸ್ ಮಾಡಿ ಏನಾಗುತ್ತೆ? ಇದು 1/2 ಆಗುತ್ತೆ. ಅಲ್ಲಿ ಯೂನಿಯನ್ ಬಿ ಬಂತಾ? ಇಲ್ಲಿ ಮಾಡಿ ಈಗ 1 - 1/2. 1 - 1/2 ಎಷ್ಟಾಗುತ್ತೆ? 1/2 ಆಗುತ್ತೆ. ಸಿಂಪಲ್. ನೀವು ಏನು ಗೊತ್ತುಂಟಾ, ನಾನು ಕೊಟ್ಟಿರೋ ವ್ಯಾಲ್ಯೂಗೆ ಸರಿಯಾದ ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಬರಬೇಕಷ್ಟೇ. ಡೈರೆಕ್ಟ್ ಒಂದೇ ಫಾರ್ಮುಲಾಗೆ ಸಿಗೋದಿಲ್ಲ, ವಿಷಯ ಅಷ್ಟೇ ಇರೋದು ಇದರಲ್ಲಿ. ಓಕೆ, ಸೊ ಈಗ ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಎಷ್ಟು ಬಂತು ನಮಗೆ? 1/2 ಬಂತು. ಪಿ ಆಫ್ ಬಿ ಡ್ಯಾಶ್ ಎಷ್ಟು? ಇಲ್ಲಿ ಪಿ ಆಫ್ ಬಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಬಿ ಡ್ಯಾಶ್ ಅಂದರೆ ಏನು ಹೇಳಿ? 1 - ದಿಸ್ 1 - 3/10 ಎಷ್ಟಾಗುತ್ತೆ? 7/10 ಆಗೋದಿಲ್ವಾ? ಕರೆಕ್ಟಾ? ಎ ಯೂನಿಯನ್ ಬಿ ಎಷ್ಟು ಬಂತು? 1/2. ಪುನಃ ಪಿ ಆಫ್ ಬಿ ಡ್ಯಾಶ್ ಎಷ್ಟು ಸ್ಟೂಡೆಂಟ್ಸ್? ಇದು ಬಿ ಡ್ಯಾಶ್ ಅಲ್ಲ, ಎ ಡ್ಯಾಶ್ ಎಷ್ಟು? 1 - 2/5. ಯಾಕಂದರೆ ಪಿ ಆಫ್ ಎ ಅಂದರೆ 2/5,
ಪಿ ಆಫ್ ಎ ಡ್ಯಾಶ್ ಅಂದರೆ 1 ಮೈನಸ್ ದಿಸ್. 1 ಮೈನಸ್ ದಿಸ್ ಅಂದರೆ ಎಷ್ಟಾಗುತ್ತೆ ಇದು? 1 ಮೈನಸ್ 2/5. 5 1s 3/5 ಆಗುತ್ತೆ ಅಲ್ವಾ? 2 1s 2 5s ಮೇಲ್ಗಡೆ ಹೋಗುತ್ತೆ 5/7 ಇಂಟು ಇದಿಲ್ಲೋಗುತ್ತೆ 5/6. 5 5s 25, 7 6 42. ದಟ್ಸ್ ಇಟ್. ಓಕೆ, 25/42. ಸ್ಟೂಡೆಂಟ್ಸು ಕ್ವಶನ್ನ ಕೊಟ್ಟಾಗ ನಂಗೆ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಲಿಕ್ಕೆ ಆಗದಿದ್ರೆ ಯಾವ ಫಾರ್ಮುಲಾ ಅಪ್ಲೈ ಮಾಡಿದರೆ ನಂಗೆ ಸಿಗುತ್ತೆ ಆನ್ಸರ್ ಅಂತ ಯೋಚನೆ ಮಾಡಿ ಅಷ್ಟೇ. ಹೋಪ್ ನಿಮಗೆ ಹೇಳಿಕೊಡ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ, ಆಯಿತಾ? ಅದಕ್ಕೆ ಐಡೆಂಟಿಟಿ ಕಲ್ತ್ರೆ ಇದರಷ್ಟು ಈಸಿ ಮತ್ತೊಂದಿಲ್ಲ, ಆಯಿತಾ? ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸು, ಇಫ್ ಎ ಆ್ಯಂಡ್ ಬಿ ಆರ್ two events such that P of A is equals to 1/2, P of B is equals to 1/3, P of A by B is equals to 1/4, then P of A dash intersection B dash. ಸರಿನಾ? ಆಪ್ಷನ್ ಎ 1/12, ಆಪ್ಷನ್ ಬಿ 3/4, ಆಪ್ಷನ್ ಸಿ 1/4, ಆಪ್ಷನ್ ಡಿ 3/16. ಕ್ವಶನ್ ಕೇಳಿದ್ದೇನು ನಿಮಗೆ? ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಫಾರ್ಮುಲಾ ಇಲ್ಲಿ ನೋಡಿ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ತಗೊಳ್ಬೋದಾ? ನಾನು ಯಾಕೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ತಗೊಂಡೆ ಸ್ಟೂಡೆಂಟ್ಸು? ಈಗ ನೋಡಿ, ಇದು ನಾನು 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂತ ಬರೀತಾನೆ. ಇಲ್ಲಿ ನೋಡಿ, ಯೂನಿಯನ್ ಬಿ ನಿಮ್ಗೊಂದು ಫಾರ್ಮುಲಾ ಗೊತ್ತಿದೆ. ಪಿ ಆಫ್ ಎ ಯೂನಿಯನ್ ಬಿ ಒಂದು ಫಾರ್ಮುಲಾ ಗೊತ್ತಿದೆ ನಿಮಗೆ. ಏನು ಫಾರ್ಮುಲಾ? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಅಲ್ವಾ? ಅದರೀಗ ನಾನು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋದಾ? 1 ಮೈನಸ್ ಪಿ ಆಫ್ ಎ ಪ್ಲಸ್ ಡೈರೆಕ್ಟ್ ಈ ಫಾರ್ಮುಲಾ ಇದು ವ್ಯಾಲ್ಯೂ ಕೊಟ್ಟಿದ್ದರೆ ಡೈರೆಕ್ಟ್ ಹಾಕ್ಬೋದಿತ್ತು, ಬಟ್ ನಂಗೆ ಡೈರೆಕ್ಟ್ ವ್ಯಾಲ್ಯೂ ಕೊಡಲಿಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಫಾರ್ಮುಲಾವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕೊಟ್ಟಿರೋ ವ್ಯಾಲ್ಯೂಗೆ ನಂಗೆ ಬರಬೇಕು ಫಾರ್ಮುಲಾ ಅಷ್ಟೇ. ಸೊ 1 ಮೈನಸ್, ಈಗ ಪಿ ಆಫ್ ಎ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದು? 1/2 ಪ್ಲಸ್ ಪಿ ಆಫ್ ಬಿ ಅಂದರೆ ಎಷ್ಟು? 1/3. ಬಟ್ ಇಂಟರ್ಸೆಕ್ಷನ್ ಬಿ ಗೊತ್ತಿಲ್ಲ. ಈಗ ಪುನಃ ಹೋಗಬೇಕು. ಇದು ಕೊಟ್ಟಿರೋದ್ರಿಂದ ಇಂಟರ್ಸೆಕ್ಷನ್ ಬಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾನು ಅಂತ ನೋಡಿ. ಇಲ್ಲಿ ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿಗೆ ಒಂದು ಫಾರ್ಮುಲಾ ಇದೆ. ಏನು? ಪಿ ಆಫ್ ಬಿ ಇಂಟು ಪಿ ಆಫ್ ಎ ಬೈ ಬಿ. ಪಿ ಆಫ್ ಬಿನು ನಮ್ಗೆ ಗೊತ್ತಿದೆಯಲ್ಲ, 1/3 ಇಂಟು ಎ ಬೈ ಬಿ ಎಷ್ಟು? 1/4. ಸೊ 1/12. ದಟ್ಸ್ ಇಟ್ ಸ್ಟೂಡೆಂಟ್ಸು. ಅಷ್ಟೇ, ವಿಷಯ ಇಷ್ಟೇ. ನಿಮ್ಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಸಿಂಪ್ಲಿಫಿಕೇಷನ್ ಹೇಗೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. 1 ಮೈನಸ್ ಇದೆಷ್ಟಾಗುತ್ತೆ ನೋಡಿ, 9/12 ಆಗುತ್ತೆ. ಸೊ 9/12 ಅಂದರೆ 12 ಮೈನಸ್ 9 3/12, ದಟ್ ಈಸ್ 1/4. ಈ ಸಿಂಪ್ಲಿಫಿಕೇಷನ್ ಗೊತ್ತಿದೆಯಲ್ಲ ಸ್ಟೂಡೆಂಟ್ಸ್, ಇದೆಲ್ಲ ಎಲ್ ಸಿ ಎಮ್ ಅಲ್ಲಿ ಫೈಂಡ್ ಔಟ್ ಮಾಡೋದು. 1/4 ಇಸ್ ಯುವರ್ ಆನ್ಸರ್. ದ್ಯಾಟ್ಸ್ ಇಟ್. ಅರ್ಥ ಆಯ್ತಾ? ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾ ಬರೋದು. ಬಟ್ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಯಾಕೆ ಅಪ್ಲೈ ಮಾಡಬೇಕು, ಗೀವನ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ನಿಮ್ಮ ಫಾರ್ಮುಲಾವನ್ನು ಚೇಂಜ್ ಮಾಡ್ತಾ ಬರೋದಷ್ಟೇ. ನೆಕ್ಸ್ಟ್ ಕ್ವಶನ್ನು, ಇಫ್ P of A is equals to 0.4, P of B is equals to 0.8 and P of B by A is equals to 0.6, then P of A union B is equals to what? ನಿಮ್ಮ ಫಾರ್ಮುಲಾ ಗೊತ್ತಿದೆ. ಏನು ಅವ್ರು ಕ್ವಶನ್ ಕೇಳಿದ್ದು? ಎ ಯೂನಿಯನ್ ಬಿ ಅಲ್ವಾ? ಎ ಯೂನಿಯನ್ ಬಿ ಕೇಳಿದರೆ ನಿಮಗೆ, ಎ ಯೂನಿಯನ್ ಬಿ ಕೇಳಿದ್ದಲ್ಲ. ಓಕೆ ಪಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಏನು ಸ್ಟೂಡೆಂಟ್ಸ್? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಫಾರ್ಮುಲಾದ ಪ್ರಕಾರ ಪಿ ಆಫ್ ಎ ಗೊತ್ತಿದೆ, ಪಿ ಆಫ್ ಬಿ ಗೊತ್ತಿದೆ, ಬಟ್ ಇಂಟರ್ಸೆಕ್ಷನ್ ಬಿ ಗೊತ್ತಿಲ್ಲ. ಇಂಟರ್ಸೆಕ್ಷನ್ ಬಿ ಹೇಗೆ ಫೈಂಡ್ ಔಟ್ ಮಾಡೋದು? ಹಿಂದಿನ ಪ್ರಾಬ್ಲಮ್ ಮಾಡಿದೆಯಲ್ಲ ನಾನು ನೋಡಿ. ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ. ಬಿ ಬೈ ಎ ನಮ್ಗೆ ಗೊತ್ತಿದೆ, ಪಿ ಆಫ್ ಎನೂ ಗೊತ್ತಿದೆ. 0.4 ಇಂಟು 0.6 ಅಂದರೆ ಎಷ್ಟಾಗುತ್ತೆ? 0.24. ಇಂಟರ್ಸೆಕ್ಷನ್ ಬಿ ಅದನ್ನು ಹಾಕೋಣ. 0.4 ಪ್ಲಸ್ 0.8 ಮೈನಸ್ 0.24 ಅಂದರೆ ಎಷ್ಟಾಗುತ್ತೆ? ಇದು 0.4 ಪ್ಲಸ್ 0.8 ಅಲ್ಲ, ಅಂದರೆ ಇದು 1.2 ಆಗುತ್ತೆ. 1.2 ಮೈನಸ್ 0.24 ಅಂದರೆ 0.96 ಆಗುತ್ತೆ. ಆಯಿತಾ? ಇಲ್ಲಿದ್ರೆ ಇಂಟು 10 ಮಾಡಿ ಅಷ್ಟೇ. ಇಂಟು 10 ಮಾಡಿ ಇದು 4 ಆಗುತ್ತೆ, 8 ಆಗುತ್ತೆ. ಇದು 2.4 ಆಗುತ್ತೆ.
4 + 8 ಈಸ್ 12, 12 ಮೈನಸ್ ಅಂದರೆ ಅದೇ 0.96 ಅಷ್ಟೇ. ಓಕೆ, ಸೊ ಇದು ಗೊತ್ತಾಗುತ್ತಲ್ಲ. 0.4 0.8 ಅಂದರೆ 1.2 ಆಗುತ್ತೆ. 1.2 ಅಲ್ಲಿ 0.24 ಮೈನಸ್ ಮಾಡಿದರೆ 0.96. ದಿಸ್ ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಓಕೆ, ಆಪ್ಷನ್ ಕೊಡಲಿಲ್ವ ನಾನು? ಫೈನ್. ನೆಕ್ಸ್ಟ್, A and B are events such that P of A is equals to 0.4, P of B is equals to 0.3 and P of A union B is equals to 0.5, then P of B dash intersection A is equals to option A 2/3, option B 1/2, option C 3/10, option D 1/5. ನೋಡಿ ಸ್ಟೂಡೆಂಟ್ಸ್, ಕ್ವಶನ್ ಏನು ಕೇಳಿದ್ದಾರೆ? ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಅಂತ ಹೇಳಿದ್ದಾರೆ ಅಲ್ವಾ? ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಫಾರ್ಮುಲಾ ಬರೀತೀರ ನೀವು. ಫಸ್ಟಿಗೆ ಬರಿಬೇಕಾಗಿದ್ದು ಇದ್ರದ್ದು ಫಾರ್ಮುಲಾ ಏನು ಅಂತ ಬರೀನಿ. ಏನು ಹೇಳಿ? ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈಗ ಹೋಗಿ ನೋಡ್ತೀರಾ, ಪಿ ಆಫ್ ಎ ಗೊತ್ತಿದೆ, ಬಟ್ ಎ ಇಂಟರ್ಸೆಕ್ಷನ್ ಬಿ ಗೊತ್ತಿಲ್ಲ. ಇದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಕೊಟ್ಟಿರೋ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡ್ಬೋದಲ್ಲ? ಯಾಕಂದರೆ ಯೂನಿಯನ್ ಗೊತ್ತಿದೆ, ಬಿ ಗೊತ್ತಿದೆ, ಎ ಗೊತ್ತಿದೆ. ಫಾರ್ಮುಲಾ ಏನು ಹೇಳಿ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಸಿಂಪಲ್ಲಾ? ಪಿ ಆಫ್ ಎ ಎಷ್ಟು? 0.4, ಪಿ ಆಫ್ ಬಿ ಎಷ್ಟು? 0.3, ಪಿ ಆಫ್ ಎ ಯೂನಿಯನ್ ಬಿ ಎಷ್ಟು? 0.5. 0.7 ಮೈನಸ್ 0.5 ಅಂದರೆ 0.2. ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ಆಫ್ ಎ ಅಂದರೆ ಎಷ್ಟು? 0.4 ಮೈನಸ್ ಪಿ ಆಫ್ ಬಿ ಅಂದರೆ ಎಷ್ಟು? 0.2. ಆನ್ಸರ್ ಎಷ್ಟು? 0.2. ಬಟ್ ಕ್ವಶನ್ ಆನ್ಸರ್ ಮಾತ್ರ ಇದರಲ್ಲಿದೆ, P/Q ಫಾರ್ಮಲ್ಲಿದೆ. ಸೊ ಇದು 0.2 ಅಂದರೆ ಏನು ಹೇಳಿ? ನಾನು 1/5 ಅಂತ ಬರಿಬೋದಾ? ದಿಸ್ ಇಸ್ ಯುವರ್ ಆನ್ಸರ್. ಸರಿನಾ? ಇದು 0.5 ಆಗುತ್ತೆ ಸ್ಟೂಡೆಂಟ್ಸ. 2/3 ಅಲ್ಲ, 3/10 ಅಲ್ಲ. ಇದು 0.33 ಆಗುತ್ತೆ. ಇದು ಅಲ್ಲ, ಆಯಿತಾ? ಇದು ಯಾಕಂದರೆ 2/3 ಇರೋದು, ಇನ್ನೂ ಕಡಿಮೆನೇ ಬರುತ್ತೆ. ಸೊ 1.5 ಇಸ್ ಯುವರ್ ಆನ್ಸರ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್, ಯು ಆರ್ given that A and B are two events such that P of B is equals to 3/5, P of A by B is equals to 1/2 and P of A union B is equals to 4/5, then P of A equals to what? Option A 3/10, option B 1/5, option C 1/2, option D 3/5. ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು ಪಿ ಆಫ್ ಎ ಕೇಳಿದ್ದಾರೆ. ಸರಿಯಾ? ನಿಮ್ಗೊಂದು ಫಾರ್ಮುಲಾ ಗೊತ್ತಿದೆ. ಪಿ ಆಫ್ ಎ ಅಂದರೆ ಏನು ಹೇಳಿ? ಪಿ ಆಫ್ ಎ ಯೂನಿಯನ್ ಬಿ ಮೈನಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು ಫಾರ್ಮುಲಾ. ಬಟ್ ಇಲ್ಲಿ ಏನೆಲ್ಲ ಗೊತ್ತಿದೆ ನಿಮಗೆ? ಪಿ ಆಫ್ ಬಿ ಗೊತ್ತಿದೆ, ಫೈನ್. ಮತ್ತು ಯಾವುದು? ಯೂನಿಯನ್ ಬಿ ಗೊತ್ತಿದೆ, ಓಕೆ. ಬಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಗೊತ್ತಿಲ್ಲಲ್ಲ. ಬಟ್ ಇಲ್ಲಿ ಯಾವುದೋ ಕೊಟ್ಟಿದ್ದಾರೆ, A/B ಅಂತ ಕೊಟ್ಟಿದ್ದಾನೆ. ಅದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಮಾಡಬೇಕೀಗ ನಾವು. ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಏನು ಹೇಳಿ ಫಾರ್ಮುಲಾ? ಪಿ ಆಫ್ ಬಿ ಇಂಟು ಪಿ ಆಫ್ ಎ ಬೈ ಬಿ. ಪಿ ಆಫ್ ಬಿ ಅಂದರೆ ಏನು ಹೇಳಿ? 3/5. ಪಿ ಆಫ್ ಎ ಬೈ ಬಿ ಅಂದರೆ ಏನು ಹೇಳಿ? 1/2. ಇದೇನಾಗುತ್ತೆ ಆನ್ಸರ್? 3/10 ಆಗುತ್ತೆ. ಸರಿಯಾ? ಇದೇನಾಯಿತು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಉಳಿದಿದೆಲ್ಲ ನಮ್ಗೆ ಗೊತ್ತಿದೆಯಲ್ಲ ಸ್ಟೂಡೆಂಟ್ಸಾ. ಎ ಯೂನಿಯನ್ ಬಿ ಅಂದರೆ 4/5, ಪಿ ಆಫ್ ಬಿ ಅಂದರೆ 3/5 ಪ್ಲಸ್ ಯೂನಿಯನ್ ಬಿ ಅಂದರೆ 3/10. ಸಿಂಪ್ಲಿಫೈ ಮಾಡಿದರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ ಇದರದ್ದು? 5 10 ಅಂದರೆ 10, 4 - 3 1. ಆನ್ಸರ್ 1/2 ಆಗುತ್ತೆ. ದಟ್ಸ್ ಇಟ್. 1/2 ಇಸ್ ಆನ್ಸರ್. ಇದೇನಿಲ್ಲ, ಇದು ಡಿನಾಮಿನೇಟರ್ ಸೇಮ್ ಇದೆ, ಮೇಲೆ 1/5 ಆಗುತ್ತೆ ಪ್ಲಸ್ 3/10. ಆಮೇಲೆ ಇದಕ್ಕೆ ಎಂತ ಮಾಡ್ತಾರೆ? ಇಂಟು 2 ಮಾಡ್ತಾರೆ. ಸೊ 10 ಆಗುತ್ತೆ. 2 + 3 5, 5/10. 5 1s 5 2s. ಇದೆಲ್ಲ ಸಿಂಪ್ಲಿಫಿಕೇಶನ್ ಗೊತ್ತಿದೆಯಲ್ಲ, ಇದನ್ನು ಮತ್ತೆ ಹೇಳಿಕೊಡೋಕ್ಕಾಗೋದಿಲ್ಲ. ಇವಾಗ ಸೆಕೆಂಡ್ PUC ನೀವು ಇರೋದೀಗ, ಫೈನಲ್ಲ? ಸರಿಯಲ್ಲ? ಅಷ್ಟೇ ಸ್ಟೂಡೆಂಟ್ಸ. ನೀವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್, ತುಂಬ ಸಿಂಪಲ್ ಅಲ್ವಾ? ಫಾರ್ಮುಲಾ ಯಾಕೆ ಅಪ್ಲೈ ಮಾಡಬೇಕು ಹೇಳಿ? ನಿಮ್ಗೆ ಗೀವನ್ ಏನೋ ನನಗೆ ಕೇಳಿದ್ದೇನು, ದಟ್ಸ್ ಇಟ್. ನನಗೆ ಕೇಳಿರೋದೇನೋ, ನನಗೆ ಗೀವನ್ ಏನೋ, ಅದನ್ನು ಯೂಸ್ ಮಾಡಿದ್ರೆ ಸರಿ ಅಷ್ಟು. P of B is equals to
ಪಿ ಆಫ್ ಬಿ ಈಸ್ ಈಕ್ವಲ್ಸ್ ಟು 3/5, ಪಿ ಆಫ್ ಎ ಬೈ ಬಿ ಈಸ್ ಈಕ್ವಲ್ಸ್ ಟು 1/2 ಆ್ಯಂಡ್ ಪಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು 4/5. ದೆನ್ ಕ್ವಶನ್ ನೋಡಿ, ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಯೂನಿಯನ್ ಬಿ, ರೈಟ್? ಯಾ, ಆಪ್ಷನ್ ಎ ಬಂದುಬಿಟ್ಟು 1/5, ಆಪ್ಷನ್ ಬಿ ಬಂದುಬಿಟ್ಟು 4/5, ಆಪ್ಷನ್ ಸಿ 1/2, ಆಪ್ಷನ್ ಡಿ 1. ಈಗ ಕ್ವಶನ್ ಏನು ಕೇಳಿದವರು, ಪಿ ಆಫ್ ಎ ಡ್ಯಾಶು ಎ ಯೂನಿಯನ್ ಬಿ ಹೋಲ್ ಡ್ಯಾಶು ಇದು, ಇನ್ನೊಂದು ಪಿ ಆಫ್ ಎ ಡ್ಯಾಶ್ ಯೂನಿಯನ್ ಬಿ. ನೋಡೋಣ, ಫಸ್ಟಿಗೆ ಇದನ್ನು ಮಾಡೋಣ. ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ ಫಾರ್ಮುಲಾ ಏನು ಹೇಳಿ? 1 - ಪಿ ಆಫ್ ಎ ಯೂನಿಯನ್ ಬಿ. ಅಲ್ಲೇ ಕೊಟ್ಟಿದ್ದಾರಲ್ಲ 1 - ಎ ಯೂನಿಯನ್ ಬಿ ಮಾಡಿದರೆ ಎಷ್ಟಾಗುತ್ತೆ? ಇದು 1/5. ಅಲ್ಲಿ 1 ಆಯಿತು. ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಯಿತು. ಯಾವ್ದು ಹೇಳಿ? ಇದಾಯಿತು. ಕ್ವಶನ್ ಇನ್ನೊಂದಿದೆಯಲ್ಲ, ಏನು ಹೇಳಿದ್ದಾರೆ? ಪಿ ಆಫ್ ಎ ಡ್ಯಾಶ್ ಯೂನಿಯನ್ ಬಿ ಸ್ಟೂಡೆಂಟ್ಸ್, ಬಿ ಡ್ಯಾಶ್ ಅಲ್ಲ ಬಿ, ಆಯಿತಾ? ಇದಕ್ಕೆ ಫಾರ್ಮುಲಾ ಏನು ಹೇಳಿ? ಪಿ ಆಫ್ ಎ ಡ್ಯಾಶ್ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ಡೈರೆಕ್ಟ್ ಇದೆಲ್ಲ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಿದೆ, ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದಿತ್ತು, ವ್ಯಾಲ್ಯೂ ಕೊಡಲಿಲ್ಲ ಅಲ್ವಾ? ಈಗ ನಾನು ಪಿ ಆಫ್ ಎ ಡ್ಯಾಶನ್ನು ಪಿ ಆಫ್ ಎ ಅಂತ ಬರಿಬೋದಾ? ಯಾಕಂದರೆ ಫಾರ್ಮುಲಾದಲ್ಲಿ ನಾನು ಇದನ್ನು ಕೊಟ್ಟಿದ್ದೇನೆ ನಿಮಗೆ. ಪ್ಲಸ್ ಪಿ ಆಫ್ ಬಿಯನ್ನು ಪಿ ಆಫ್ ಬಿ ಅಂತಲೇ ಬರಿತೇನೆ, ಮೈನಸ್ ಇದನ್ನು ಇವಾಗ ಏನಂತ ಬರಿತೇನೆ ಕೇಳಿದ್ರೆ, ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿತೇನೆ. ಸರಿಯಾ? ಈಗ ಬ್ರ್ಯಾಕೆಟ್ ತೆಗಿಯೋಣ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ, ಇದು ಒಳಗಡೆ ಮಲ್ಟಿಪ್ಲೈ ಆಗುತ್ತೆ, ಮೈನಸ್ ಪಿ ಆಫ್ ಬಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಬಿ ಕ್ಯಾನ್ಸಲ್ ಆಗುತ್ತೆ. ಪಿ ಆಫ್ ಎ ಅಂದರೆ ಏನಂತ ಕೊಟ್ಟಿದ್ದಾರೆ ಅವರು? ಕೊಟ್ಟಿದ್ದಾರಾ? ಪಿ ಆಫ್ ಎ ಕೊಡಲಿಲ್ಲ ಸ್ಟೂಡೆಂಟ್ಸು. ಅವಾಗ ಏನಾಗುತ್ತೆ ನೋಡೋಣ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಲ್ವಾ? ಓಕೆ, ಹಾಗಾದರೆ ಪಿ ಆಫ್ ಎ ಫೈಂಡ್ ಔಟ್ ಮಾಡಬೇಕಾಗತ್ತೆ ಇವಾಗ ನಮಗೆ. ಇದನ್ನು ಮಾಡಬೇಕಂತ ಹೇಳಿದ್ರೆ ಏನು ಮಾಡೋಣ? ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಪಿ ಆಫ್ ಎ ಯೂನಿಯನ್ ಬಿ ಮೈನಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಪಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿದ್ದಾರೆ 4/5 ಮೈನಸ್ ಪಿ ಆಫ್ ಬಿ ಕೊಟ್ಟಿದ್ದಾರೆ 3/5. ಎ ಇಂಟರ್ಸೆಕ್ಷನ್ ಬಿ ಎಲ್ಲಾದರೂ ಮಾಡಿದ್ದೇವೆ ನಾವು? ಇಂಟರ್ಸೆಕ್ಷನ್ ಬಿ ಅದು ಗೊತ್ತಿಲ್ವಾ? ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಕೊಟ್ಟಿದ್ದಾರೆ, ಫೈನ್. ಅದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೀಗ. ಓಕೆ, ಇದು ಗೊತ್ತಿಲ್ಲ. ಏನು ಮಾಡೋಣ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡೋಣ. ಎ ಇಂಟರ್ಸೆಕ್ಷನ್ ಬಿ ಫಾರ್ಮುಲಾ ಏನು ಹೇಳಿ? ಪಿ ಆಫ್ ಬಿ ಇಂಟು ಪಿ ಆಫ್ ಎ ಬೈ ಬಿ. ಪಿ ಆಫ್ ಬಿ ಅಂದರೆ ಏನಿಲ್ಲಿ? 3/5 ಇಂಟು ಪಿ ಆಫ್ ಎ ಬೈ ಬಿ ಕೊಟ್ಟಿದ್ದಾರಾ? 1/2. 3/5 ಇಂಟು 1/2 ಅಂದರೆ 3/10. ಸೊ ಇದೇನಾಗುತ್ತೆ? 3/10. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮ್ಗೆ ಆನ್ಸರ್ ಏನಾಗುತ್ತೆ? 1/2 ಆಗುತ್ತೆ. ಸರಿನಾ? ಇದು ಪಿ ಆಫ್ ಏನಾಯಿತು ನಿಮಗೆ ಇವಾಗ? ಎ ಗೊತ್ತಾಯಿತು, ಪಿ ಆಫ್ ಎನೂ ಗೊತ್ತಾಯಿತು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿನೂ ಗೊತ್ತಾಯಿತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅಂದರೆ ಏನು ಹೇಳಿ? ಪಿ ಆಫ್ ಎ ಅಂದರೆ ಏನು ಹೇಳಿ? 1/2. ಇಂಟರ್ಸೆಕ್ಷನ್ ಎಷ್ಟು ಹೇಳಿ? 3/10. 10 ಪ್ಲಸ್ 16 ಡಿವೈಡೆಡ್ ಬೈ 20, ಹೌದಲ್ಲ? 16 ಡಿವೈಡೆಡ್ ಬೈ 3/10 ಪ್ಲಸ್ 20 ದಟ್ ಈಸ್ 4/5. ಸ್ಟೂಡೆಂಟ್ಸ್ ಇನ್ನೂ ಆಗಿಲ್ಲ. ಇದು ಯಾವುದು ಕೇಳಿ ಈಗ ಆನ್ಸರ್? ಇದಕ್ಕೆ ಬೇರೆ ಸಪ್ರೇಟ್ ಬಂದಿದೆ. ಇವೆರಡನ್ನ ಏನು ಮಾಡ್ಲಿಕ್ಕೆ ಹೇಳಿದ್ದಾರೆ? ಪ್ಲಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದರೆ 1/5 ಪ್ಲಸ್ 4/5. ಆವಾಗ ಡಿನಾಮಿನೇಟರ್ 5 ಆಗುತ್ತೆ, ನ್ಯೂಮರೇಟರ್ 5 ಆಗುತ್ತೆ. 1 ಆನ್ಸರ್. ಯಾಕಂದರೆ ಡಿನಾಮಿನೇಟರ್ 5 ಅಲ್ಲ, 1 + 4 5. ಸ್ವಲ್ಪ ಲೆಂದಿ ಅನಿಸುತ್ತೆ, ಬಟ್ ಪ್ರಾಬ್ಲಮ್ ಏನು ಕಷ್ಟ ಇಲ್ಲ ಸ್ಟೂಡೆಂಟ್ಸ್, ಕಷ್ಟ ಇಲ್ಲ. ಅರ್ಥ ಆಯ್ತಾ? ಸ್ವಲ್ಪ ನೀವು ಫಾರ್ಮುಲಾವೆಲ್ಲ ಅರ್ಥ ಮಾಡ್ಕೊಂಡ್ರೆ ಈಸಿ ಇದೆ. ಇಫ್ ಪಿ ಆಫ್ ಬಿ ಈಸ್ ಈಕ್ವಲ್ಸ್ ಟು 3/5 ಆ್ಯಂಡ್ ಪಿ ಆಫ್ ಎ ಬೈ ಬಿ ಈಸ್ ಈಕ್ವಲ್ಸ್ ಟು 1/2, ಪಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು 4/5, ದೆನ್ ಪಿ ಆಫ್ ಬಿ ಬೈ ಎ. ಕ್ವಶನ್ ಕೇಳಿದ್ದು ಪಿ ಆಫ್ ಬಿ ಬೈ ಎ ಡ್ಯಾಶ್. ಆಪ್ಷನ್ ಎ ಬಂದುಬಿಟ್ಟು 1/5, ಆಪ್ಷನ್ ಬಿ ಬಂದುಬಿಟ್ಟು 3/10, ಆಪ್ಷನ್ ಸಿ ಬಂದುಬಿಟ್ಟು 1/2, ಆಪ್ಷನ್ ಡಿ ಬಂದುಬಿಟ್ಟು 3/5.
ಕ್ವಶನ್ ಕೇಳಿದ್ದೇನು ಪಿ ಆಫ್ ಬಿ ಬೈ ಎ ಡ್ಯಾಶ್. ಫಸ್ಟಿಗೆ ನೀವು ಮಾಡಬೇಕಾಗಿದ್ದು ಏನೂ ಇಲ್ಲ ಸ್ಟೂಡೆಂಟ್ಸ್, ಅವ್ರು ಏನು ಕ್ವಶನ್ ಕೇಳಿದಾರೆ ನೋಡಿ, ಅದಕ್ಕೆ ಫಾರ್ಮುಲಾ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಅವ್ರು ಕೇಳಿರೋ ಕ್ವಶನಿಗೆ ಏನು ಫಾರ್ಮುಲಾ ಇದೆ ಸಬ್ಸ್ಟಿಟ್ಯೂಟ್ ಮಾಡಿ. ಆಮೇಲೆ ನೋಡೋಣ ನಮಗೀಗ ಯಾವುದೆಲ್ಲ ಕೊಟ್ಟಿದ್ದಾರೆ ಯಾವುದೆಲ್ಲ ಕೊಡಲಿಲ್ಲ ಅದನ್ನು ಮತ್ತೆ ನೋಡೋಣ. ಫಸ್ಟ್ ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿ ಫಾರ್ಮುಲಾವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಸರಿ. ಓಕೆ, 1 ಸೆಕೆಂಡ್ ಸ್ಟೂಡೆಂಟ್ಸು. ಪಿ ಆಫ್ ಬಿ ಕೊಟ್ಟಿದ್ದಾರಾ 3/5, ಪಿ ಆಫ್ ಎ ಬೈ ಬಿ ಇಸ್ 1/2, ಪಿ ಆಫ್ ಎ ಯೂನಿಯನ್ ಬಿ ಇಸ್ 4/5, ಪಿ ಆಫ್ ಬಿ ಬೈ ಕೇಳಿದ್ದು ಪಿ ಬೈ ಎ ಡ್ಯಾಶ್. ಇದಕ್ಕೆ ಫಾರ್ಮುಲಾ ಗೊತ್ತಿದೆ ನಿಮಗೆ ಏನಂತ, ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಡ್ಯಾಶ್ ಡಿವೈಡೆಡ್ ಬೈ ಪಿ ಆಫ್ ಎ ಡ್ಯಾಶ್. ಬಟ್ ಇದು ಯಾವುದು ಇಲ್ಲಿಲ್ಲ, ಮತ್ತೆ ಫಾರ್ಮುಲಾವನ್ನು ಚೇಂಜ್ ಮಾಡಬೇಕು. ನಾನು ಏನು ಮಾಡ್ತೇನೆ, ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಪಿ ಆಫ್ ಎ. ಯಾಕೆ ಹೇಳಿ, ಪಿ ಆಫ್ ಎ ಡ್ಯಾಶ್ ಅಂದರೆ 1 ಮೈನಸ್ ಪಿ ಆಫ್ ಎ. ಇದರಲ್ಲಿ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿದೆ. ಸರಿ, ಹಾಗಾದರೆ ಪಿ ಆಫ್ ಬಿ ಗೊತ್ತಿದೆಯಾ? ಎಸ್ ಗೊತ್ತಿದೆ. ಇಂಟರ್ಸೆಕ್ಷನ್ ಬಿ ಗೊತ್ತಿದೆ ನಮಗೆ? ಗೊತ್ತಿಲ್ಲ. ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡಬೇಕಲ್ಲ. ಈಗ ಇಂಟರ್ಸೆಕ್ಷನ್ ಬಿ ಅಂದರೆ ತುಂಬ ಫಾರ್ಮುಲಾ ಇದೆ, ಬಟ್ ನಾವು ಯಾಕೆ ಇದನ್ನೇ ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಇದ್ದೇನೆ ಕೇಳಿದರೆ, ಅವ್ರು ಕೊಟ್ಟಿರೋ ಪ್ರಾಬ್ಲಮಲ್ಲಿ ಈ ವ್ಯಾಲ್ಯೂ ಇದೆ ನಮಗೆ. ಪಿ ಆಫ್ ಬಿ ಗೊತ್ತಿದೆ ಎಷ್ಟು, 3/5 ಇಂಟು ಎ ಬೈ ಬಿನೂ ಗೊತ್ತಿದೆ, ಡೈರೆಕ್ಟ್ ಮಾಡ್ಬೋದಲ್ಲ, 3/10 ಆಯಿತು. ಅಲ್ಲಿ ಪಿ ಆಫ್ ಬಿ ಬಂತು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಂತು. ಕರೆಕ್ಟಾ? ಸೊ ಈಗ ಪಿ ಆಫ್ ಬಿ ಡಿವೈಡೆಡ್ ಬೈ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಅವ್ರ ಕ್ವಶನ್ ಏನು ಕೇಳಿದ್ದು, ಪಿ ಆಫ್ ಬಿ ಬೈ ಎ ಡ್ಯಾಶ್ ಅಲ್ಲ. ಬಟ್ ಪಿ ಆಫ್ ಎ ಗೊತ್ತಿಲ್ಲಲ್ಲ ನಮಗೆ. ಪಿ ಆಫ್ ಬಿ ಗೊತ್ತಿದೆ, ಪಿ ಆಫ್ ಎ ಗೊತ್ತಿಲ್ಲ. ಇದು ಗೊತ್ತಾಯಿತು, ಬಟ್ ಇದು ಗೊತ್ತಿಲ್ಲ. ಅದನ್ನು ಫೈಂಡ್ ಔಟ್ ಮಾಡೋಣ. ಪಿ ಆಫ್ ಎ ಅಂದರೆ ಕೊಟ್ಟಿರೋ ಪ್ರಾಬ್ಲಮಲ್ಲೇ ಎಲ್ಲದನ್ನು ಯೂಸ್ ಮಾಡ್ಕೊಂಡು ನಾನು ಪಿ ಆಫ್ ಎಯನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಹೇಳಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಎ ಯೂನಿಯನ್ ಬಿ. ಇಂಟರ್ಸೆಕ್ಷನ್ ಬಿ ಎಷ್ಟು ಬಂತು, 4/5. ಯಾಕೆ ಇಂಟರ್ಸೆಕ್ಷನ್ ಬಿ 4/5? ಸಾರಿ, ವೆಯ್ಟ್ ಸ್ಟೂಡೆಂಟ್ಸು, ಇದು ಇಂಟರ್ಸೆಕ್ಷನ್ನು, ಇದು ಯೂನಿಯನ್. ಓಕೆ, ಯೂನಿಯನ್ ಬಿ ಎಷ್ಟು 4/5 ಮೈನಸ್ ಪಿ ಆಫ್ ಬಿ ಎಷ್ಟು 3/5 ಪ್ಲಸ್ ಇಂಟರ್ಸೆಕ್ಷನ್ ಬಿ ಎಷ್ಟು 3/10. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ, ಪಿ ಆಫ್ ಎ ಇಸ್ 5 ಸೇಮ್ 1/2. ಕರೆಕ್ಟಾ? ಅಲ್ಲಿಗೆ ಪಿ ಆಫ್ ಏನೋ ಗೊತ್ತಾಯಿತು, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ ನಾವು ಪಿ ಆಫ್ ಬಿ ಎಷ್ಟು 3/5 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು 3/10 ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಪಿ ಆಫ್ ಎ ಎಷ್ಟು 1/2. ಸರಿನಾ? ಇದನ್ನು ಸಿಂಪ್ಲಿಫೈ ಮಾಡಿ 2 ಇಂಟು 2 6 ಮೈನಸ್ 3 ಅಂದರೆ 3 ಆಗುತ್ತೆ. 3 ಡಿವೈಡೆಡ್ ಬೈ 10 ಹೋಲ್ ಡಿವೈಡೆಡ್ ಬೈ 2 ಮೈನಸ್ 1 1/2. 2 1s 2 5s, ಅಲ್ಲಿಗೇನಾಗುತ್ತೆ 3/5 ಈಸ್ ಯುವರ್ ಆನ್ಸರ್. ದಿಸ್ ಈಸ್ ಯುವರ್ ಆನ್ಸರ್. ಗೊತ್ತಾಯ್ತಾ? ಎಷ್ಟು ಸಿಂಪಲ್ ಇದೆ ಸ್ಟೂಡೆಂಟ್ಸ್, ಏನು ಕಷ್ಟ ಇಲ್ಲ. ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಈಸಿ ಇಲ್ವಾ ಇದು ಪ್ರಾಬ್ಲಮ್ ಈಸಿ ಇದೆ, ನೀವು ಮಾಡೋ ಸ್ಟೆಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನೀವು ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಬೇಕು, ನಂಗೆ ಕೊಟ್ಟಿರೋ ವ್ಯಾಲ್ಯೂಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕಷ್ಟೇ. ನೆಕ್ಸ್ಟು, ಇಫ್ ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು 7/13, ಪಿ ಆಫ್ ಬಿ ಈಸ್ ಈಕ್ವಲ್ಸ್ ಟು 9/13 ಆ್ಯಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು 4/13, ದೆನ್ ಪಿ ಆಫ್ ಎ ಡ್ಯಾಶ್ ಬೈ ಬಿ ಈಸ್ ಈಕ್ವಲ್ಸ್ ಟು ಆಪ್ಷನ್ ಎ 6/13, ಆಪ್ಷನ್ ಬಿ 4/13, ಆಪ್ಷನ್ ಸಿ 4/9, ಆಪ್ಷನ್ ಡಿ 5/9. ಫಸ್ಟಿಗೆ ಕ್ವಶನ್ ಏನು ಕೇಳಿದ್ದಾರೆ, ಪಿ ಆಫ್ ಎ ಡ್ಯಾಶ್ ಬೈ ಬಿ. ಫಾರ್ಮುಲಾ ಏನು, 1 ಮೈನಸ್ ಪಿ ಆಫ್ ಎ ಬೈ ಬಿ. ನಮ್ಗೆ ಎ ಬೈ ಬಿ ಗೊತ್ತಿದೆಯಾ? ಗೊತ್ತಿಲ್ಲ. ಬಟ್ ಕೊಟ್ಟಿರೋ ವ್ಯಾಲ್ಯೂವಿಂದ ಎ ಬೈ ಬಿಯನ್ನು ಫೈಂಡ್ ಔಟ್ ಮಾಡೋದು ಹೇಗಾಗುತ್ತೆ, 1 ಮೈನಸ್ ಎ ಬೈ ಬಿ ಇದ್ದಲ್ಲಿ ನಾನು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ಅಂತ ಬರಿಬೋದಾ? ಯಾಕಿದೆ ಫಾರ್ಮುಲಾ ಬರದೆ? ಯಾಕಂದರೆ ಈ ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದಾರೆ ಅವರು 4/13, 1 ಮೈನಸ್ 4/13. ಪಿ ಆಫ್ ಬಿನೂ ಕೊಟ್ಟಿದ್ದಾರೆ ಅವರು 9/13. ಇನ್ನೇನಿದೆ ಇಲ್ಲಿ ಮಾಡಲಿಕ್ಕೆ? 13 ಮೈನಸ್ 4 ಅಂತ ಹೇಳಿದ್ರೆ 9, ಇದು 9/13 ಆಗುತ್ತೆ, ಇದು 9/13 ಆಗುತ್ತೆ. ಸರಿಯಾ? 1 ಮೈನಸ್ 4/13, 13 ಮೈನಸ್ 4 ಈಸ್ ಪಿ ಆಫ್ ಬಿ ಎಷ್ಟು ಸ್ಟೂಡೆಂಟ್ಸು 9/13. ಕರೆಕ್ಟು. 13 ಮೈನಸ್ 4 9, 9/13
ಸೊ ಡಿವೈಡೆಡ್ ಬೈ 9/13. ಹಾಂ, ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತ ಗೊತ್ತುಂಟು ಸ್ಟೂಡೆಂಟ್ಸ್, ನಾವೇನು ಮಾಡ್ತೇವೆ ಗೊತ್ತುಂಟು, ಇಲ್ಲಿ ಮಾಡೋ ಮಿಸ್ಟೇಕ್ ಹೇಳಿ, ಮಿಸ್ಟೇಕ್ ನೋಡ್ಕೊಳ್ಳಿ. ಇದು ಡಿವೈಡೆಡ್ ಬೈ, ಇದು ನೀವು ಹಿಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಮಿಸ್ಟೇಕ್ ಆಗುತ್ತೆ. ಅವಾಗ ಏನು ಮಾಡಿ, 1 ಮೈನಸ್ ಇದನ್ನು ಫಸ್ಟ್ ಮಾಡೋಣ, 4/13 ಡಿವೈಡೆಡ್ ಬೈ 9/13. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಮಿಸ್ಟೇಕ್ ಮಾಡಬೇಡಿ. 13 ಕ್ಯಾನ್ಸಲ್ ಆಗುತ್ತೆ. 1 ಮೈನಸ್ 4/9, ಇಲ್ಲಿ ಬೈ 1 ಅಂತ ತಗೊಂಡ್ರೆ 5/9 ಈಸ್ ಯುವರ್ ಆನ್ಸರ್. ಯಾಕಂದರೆ ಇಲ್ಲಿ ನೋಡಿ 1 ಮೈನಸ್ ದಿಸ್, ನಾವಿಲ್ಲಿ ಕ್ರಾಸ್ ಮಲ್ಟಿಪ್ಲೈ 1 ಮೈನಸ್ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ 1 ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡಿ ಆಮೇಲೆ 1 ಮೈನಸ್ ಮಾಡಬೇಕು. ಓಕೆ, ಆ ಮಿಸ್ಟೇಕನ್ನು ಮಾಡಬೇಡಿ. ಓಕೆ, ನೆಕ್ಸ್ಟ್, ಇಫ್ ಎ ಆ್ಯಂಡ್ ಬಿ ಆರ್ ಸಚ್ ದ್ಯಾಟ್ such events, P of A is greater than 0 and P of B is not equal to 1, then ಇದೇನೋ ವಿಚಿತ್ರ ಎಲ್ಲ ಕ್ವಶನ್ ಕೇಳಿದ್ದಾರೆ ನೋಡಿ. A'/B' ಈಸ್ ಈಕ್ವಲ್ಸ್ ಟು, ಅವ್ರು ಏನು ಕಂಡು ಕೇಳಲಿ, ನಮಗೆ ಏನು ಗೊತ್ತಿದೆ ಅದು ನಾವು ಅಪ್ಲೈ ಮಾಡ್ತೇವೆ ಅಷ್ಟೇ. ಸರಿನಾ? ಫಾರ್ಮುಲಾ ಫಾರ್ಮಿಗೆ ತೊಗೊಂಡು ಬರಬೇಕಷ್ಟೇ. ಅವ್ರು ಕ್ವಶನ್ ಕೇಳಿದ್ದು ನಮ್ಗೆ ಏನು ಹೇಳಿ, P(A'/B', ಇದಕ್ಕೊಂದು ಫಾರ್ಮುಲಾ ಗೊತ್ತಿದೆ ನಮಗೆ, P(A' ಇಂಟರ್ಸೆಕ್ಷನ್ B' ಡಿವೈಡೆಡ್ ಬೈ P(B'). ಫಾರ್ಮುಲಾ ಗೊತ್ತಿದೆಯಾ? ನಾನು ಪುನಃ A' ಇಂಟರ್ಸೆಕ್ಷನ್ B' ಅನ್ನು A ಯೂನಿಯನ್ B ಹೋಲ್ ಡ್ಯಾಶ್ ಅಂತ ಬರೀಬೋದಾ, ಡಿವೈಡೆಡ್ ಬೈ P(B'). ಸರಿನಾ? ಈ A ಯೂನಿಯನ್ B ಅನ್ನು ಏನಂತ ಬರಿಬೋದು, 1 ಆಫ್ P(A ಯೂನಿಯನ್ B) ಬರಿಬೋದಾ, ಡಿವೈಡೆಡ್ ಬೈ P(B'). ಇನ್ನು ಸಿಂಪ್ಲಿಫಿಕೇಶನ್ ಮಾಡೋದು ಬೇಡ. ಯಾಕೆ ಬೇಡ? ಆಲ್ರೆಡಿ ಆಪ್ಷನಿಗೆ ಬಂದಾಗಿದೆ ನಾವು. ಸರಿನಾ? ಎಲ್ಲಿದೆ ನೋಡಿ, ದಿಸ್ ಇಸ್ ಯುವರ್ ಆನ್ಸರ್. ಸೇಮ್ ಇಷ್ಟೊತ್ತು ವ್ಯಾಲ್ಯೂ ಕೊಡ್ತಾಯಿದ್ರು, ಸಿಂಪ್ಲಿಫಿಕೇಶನ್ ಮಾಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತಾಯಿತ್ತು. ಇವಾಗ ವ್ಯಾಲ್ಯೂ ಕೊಡಲಿಲ್ಲ, ಫಾರ್ಮುಲಾ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ಅಲ್ಲಿಗೆ ತಂದು ನಿಲ್ಲಿಸೋದು. ಇದ್ರ ಮೇಲೆ ಯಾವುದು ಪ್ರಾಬ್ಲಮ್ ನೋಡ್ತಿರಲ್ಲ ಅದ್ರ ಮೇಲೆ ಮಾಡೋದಷ್ಟೇ. ಇಫ್ ಎ ಆ್ಯಂಡ್ ಬಿ ಆರ್ ಟೂ ಇಂಡಿಪೆಂಡೆಂಟ್ ಈವೆಂಟ್ ಅಂತ ಕೊಟ್ಟಿದ್ದಾರೆ. ವಿತ್ P of A is equals to 3/5 and P of B is equals to 4/9, find P of A' intersection B'. Option A 4/15, option B 8/45, option C 1/3, option D 2/9. ಸರಿಯಾ? ಈಗ ಕ್ವಶನ್ ಏನು ಕೇಳಿದ್ದು, A' ಇಂಟರ್ಸೆಕ್ಷನ್ B', P of A' ಇಂಟರ್ಸೆಕ್ಷನ್ B'. ಫಾರ್ಮುಲಾ ಏನು ಹೇಳಿ, P of A' ಇಂಟು P of B'. ಇದು ಫಾರ್ಮುಲಾ. ಸರಿಯಾ? ಇಲ್ಲಿ ಸಿಂಪಲ್ ಸ್ಟೂಡೆಂಟ್ಸ್, P of A ಕೊಟ್ಟಿದ್ದಾರೆ, A' ಅಂದರೆ ಏನು ಹೇಳಿ, 1 ಮೈನಸ್ ದಿಸ್, 1 ಮೈನಸ್ 3/5. ಅವಾಗ ಏನಾಗುತ್ತೆ, 5 ಮೈನಸ್ 3 2/5 ಆಗುತ್ತೆ. ಇದೇನಾಗುತ್ತೆ, 9 ಮೈನಸ್ 4 5/9 ಆಗುತ್ತೆ. ಸರಿನಾ? ಮಲ್ಟಿಪ್ಲೈ ಮಾಡಿ 5 2s ಅಥವಾ 5 ಕ್ಯಾನ್ಸಲ್ ಮಾಡಿ 2/9 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಇದರಲ್ಲಿ ಏನಾದರೂ ಸ್ಪೆಷಲ್ ಇದೆಯಾ, ಏನಾದರೂ ಡಿಫ್ರೆಂಟ್ ಆಗಿದೆಯಾ? ಎಷ್ಟು ಈಸಿ ಇದೆಯಲ್ವಾ? ಇದು ನಿಮ್ಮ ಪ್ರೊಬಾಬಿಲಿಟಿ. ಅದಕ್ಕೆ ಪ್ರೊಬಾಬಿಲಿಟಿಯಲ್ಲಿ ದಯವಿಟ್ಟು ಐಡೆಂಟಿಟಿನ ಕಲ್ತ್ಕೊಳ್ಳಿ. ಐಡೆಂಟಿಟಿ ಕಲ್ತ್ಕೊಂಡ್ರೆ ಪ್ರೊಬಾಬಿಲಿಟಿ ಅಷ್ಟು ಈಸಿ ಮತ್ತೊಂದಿಲ್ಲ. ಎಲ್ಲಿ ಯಾವ ಐಡೆಂಟಿಟಿ ಯಾಕೆ ಯೂಸ್ ಮಾಡಬೇಕು ಗೊತ್ತಾಯ್ತಲ್ಲ, ನಿಮ್ಗೆ ಕೊಟ್ಟಿರೋ ವ್ಯಾಲ್ಯೂವಲ್ಲಿ ಯಾವ ಐಡೆಂಟಿಟಿನ ಹಾಕಿದರೆ ನನಗೆ ಕೊಟ್ಟಿರೋ ವ್ಯಾಲ್ಯೂವಿಂದ ನಾನು ಆನ್ಸರ್ಸನ್ನು ಬರ್ಬೋದು. ಅದಕ್ಕೆ ಸರಿಯಾಗಿ ಫಾರ್ಮುಲಾ ಹಾಕಬೇಕಷ್ಟೇ. ಐಡೆಂಟಿಟಿ ಕಲ್ತ್ರೆ ನಿಮಗೆ ಪ್ರೊಬಾಬಿಲಿಟಿ ಅಷ್ಟು ಈಸಿ ಚಾಪ್ಟರ್ ಮತ್ತೊಂದಿಲ್ಲ. ಓಕೆ, ಸೊ ಇವತ್ತು 1 2 3 4 5 6 7 8 9 10 11 12 13 15 ಕ್ವಶನ್ಸ್ ಮಾಡಿದ್ದೇನೆ. ಇನ್ನೊಂದು ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಮಾಡ್ತೇನೆ. ಇದನ್ನು ಕೂಡ 3 ಪಾರ್ಟ್ಸ್ ಆಗಿ ಮಾಡ್ತೇನೆ. ಪ್ರೊಬಾಬಿಲಿಟಿ ತುಂಬ ಇಂಪಾರ್ಟೆಂಟ್, ಇದೆಲ್ಲ ಸೆಕೆಂಡ್ ಇಯರ್, ಇದು ಫಸ್ಟ್ ಇಯರ್ದು ಒಂದು ಮಾಡ್ತೇನೆ. ಆಯಿತಾ? ಪ್ರೊಬಾಬಿಲಿಟಿನೂ 3 ಪಾರ್ಟ್ಸ್ ಆಗಿ ಮಾಡ್ತೇನೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಸ್ಟೂಡೆಂಟ್ಸು. ದಯವಿಟ್ಟು ಪ್ರೊಬಾಬಿಲಿಟಿಯಿಂದ ಐಡೆಂಟಿಟೀಸನ್ನು ಕಲ್ತ್ಕೊಳ್ಳಿ. ಎಲ್ಲ ಇದರಲ್ಲೂ ಅಷ್ಟೇ. ಆ್ಯಂಡ್ ಇವಾಗಲೇ ನಾನು ಹೇಳ್ತಾ ಇದ್ದೇನೆ, ಇದಿಷ್ಟು ಚಾಪ್ಟರ್ನ ದಯವಿಟ್ಟು ಫಸ್ಟ್ ಕಲ್ತ್ಕೊಳ್ಳಿ. ನಾನು ಹೇಳ್ತಾ ಇದ್ದೇನಲ್ಲ, ನಿಮಗೆ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಯಾವುದನ್ನು ನಾನು ಹೇಳಿದ್ದೇನಲ್ಲ, ಈಗ ನಿಮಗೆ ಎಷ್ಟು ಟೈಮಲ್ಲಿ ಎಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕಾಗುತ್ತೆ ಮಾಡಿ. ಒಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದ್ರ ಮೇಲೆ ಜಾಸ್ತಿ ಎಷ್ಟು ಕ್ವಶನ್ಸ್, ಎಲ್ಲೆಲ್ಲೆಲ್ಲ ಎಷ್ಟು ಕ್ವಶನ್ಸ್ ಸಿಗುತ್ತೆ ಅಷ್ಟು ಮಾಡ್ಕೊಳ್ಳಿ. ವೆಕ್ಟರ್ಸ್
ಆ್ಯಂಡ್ 3D, ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಸೆಟ್ಸ್. ಈಸಿ ಚಾಪ್ಟರ್, ಅದಕ್ಕೋಸ್ಕರ. ಕಂಟಿನ್ಯೂವಿಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಪ್ರೊಬಾಬಿಲಿಟಿ. ನಾನು ಪ್ರೊಬಾಬಿಲಿಟಿ ಆದಮೇಲೆ ನೆಕ್ಸ್ಟು ಡಿಫರೆನ್ಷಿಯಲ್ ಈಕ್ವೇಷನು, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಅರ್ಥ ಆಯ್ತಾ? ಇದು ಏನಿಲ್ಲ ಅಂದರೂ ಇದರಲ್ಲೊಂದು 4 ಮಾರ್ಕ್ಸ್, ವೆಕ್ಟರ್ ಮತ್ತು 3Dಯಲ್ಲಿ 6 ಮಾರ್ಕ್ಸ್, ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ 6 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್, 6 ಮಾರ್ಕ್ಸ್, 5 ಮಾರ್ಕ್ಸ್, 2 ಮಾರ್ಕ್ಸ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅರೌಂಡ್ 3 ಬರುತ್ತೆ ಅಂತ ಅಂದ್ಕೊಳ್ತೇನೆ. ಸೊ 10, 16, 18, 19, 25, 30, 33, 35 ಮಾರ್ಕ್ಸ್ ಡನ್. ಇಲ್ಲ ಸ್ಟೂಡೆಂಟ್ಸು, ನಾನು ಅಂದ್ಕೊಳ್ತೇನೆ, ಒಂದು ನಿಮಿಷ 2024ನ ಪ್ರಕಾರ 5 ಮಾರ್ಕ್ಸು, 6 + 5 11, ವೆಕ್ಟರ್ ಆಲ್ಜಿಬ್ರಾ 4 15, ಪ್ರೊಬಾಬಿಲಿಟಿ 5 ಮಾರ್ಕ್ಸ್ ಅಂತ ತಗೊಳ್ಳೋಣ 20, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಬಿಟ್ಟು ಹಾಕಿ, ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ 6 26, ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ 5 ಮಾರ್ಕ್ಸ್ 31, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 35, ಆಮೇಲೆ ಡಿಫರೆನ್ಷಿಯಲ್ ಈಕ್ವೇಷನ್ 2 ಮಾರ್ಕ್ಸ್ 37. ಕರೆಕ್ಟ್ ಇದೆ. ಓಕೆ, ಸೊ ಇದಿಷ್ಟು ಚಾಪ್ಟ್ರಲ್ಲಿ ಎಷ್ಟು ನಿಮಗೆ ಇದು ಮಾಡಲಿಕ್ಕಾಗುತ್ತೆ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡಿ. ಇದನ್ನೀಗ ಸದ್ಯಕ್ಕೆ ಬಿಟ್ಟಾಕಿ, ಇದಿಷ್ಟನ್ನು ದಯವಿಟ್ಟು ಮಾಡಿ. 30 ಮಾರ್ಕ್ಸ್ ಫಿಕ್ಸ್ ಇದೆ ಸ್ಟೂಡೆಂಟ್ಸು. 30 ಮಾರ್ಕ್ಸ್. ಎಷ್ಟು ಫಾರ್ಮುಲಾವನ್ನು ಲಿಸ್ಟ್ ಮಾಡಿ, ಇಂಪಾರ್ಟೆಂಟ್ ಇದನ್ನು ಲಿಸ್ಟ್ ಮಾಡಿ, ಪ್ರಾಬ್ಲಮನ್ನು ಲಿಸ್ಟ್ ಮಾಡಿ, ದಯವಿಟ್ಟು ಇದನ್ನು ಮಾಡಿ, ಆಯಿತಾ? ಪ್ರೊಬಾಬಿಲಿಟಿ ಆದರೆ ನಾಳೆ ಅಥವಾ ನಾಡ್ದೊಳಗೆ ಕಂಪ್ಲೀಟ್ ಮಾಡ್ತೇನೆ. ಇವತ್ತು 8 ಅಲ್ಲ, 9 ಆದರೆ 10 ಒಳಗಡೆ 9 ಒಳಗಡೆ ಕಂಪ್ಲೀಟ್ ಮಾಡಲಿ ಟ್ರೈ ಮಾಡ್ತೇನೆ. ಅದಾದ ನಂತರ ಡಿಫರೆನ್ಷಿಯಲ್ ಈಕ್ವೇಷನ್ 1 ದಿನ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 1 ದಿನ. 12, 13 ಒಳಗಡೆ ಈ 40 ಮಾರ್ಕ್ಸ್ ಇದೇನು ಹೇಳಿದ್ದೀನಲ್ಲ ಅದನ್ನು ಮಾಡಿಬಿಡ್ತೇನೆ. 12 ಅಥವಾ 13 ಒಳಗಡೆ ಅದನ್ನು ಮಾಡಿ, ಅದಾದ ನಂತರ ನಿಮಗೆ ಚಾಪ್ಟರ್ ವೈಸ್ ಯಾವ್ದು ಡೈರೆಕ್ಟ್ ಫಾರ್ಮುಲಾ ಹಾಕಿ ಅಪ್ಲೈ ಮಾಡಬೇಕು ಅದನ್ನು ಹೇಳ್ತೇನೆ, ಆಯಿತಾ? ಪ್ಲಸ್ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ ಲಾಸ್ಟ್ 2 ಡೇಸಲ್ಲಿ, ಆಯಿತಾ? ದಯವಿಟ್ಟು ಇದಿಷ್ಟನ್ನು ಫಸ್ಟ್ ಮಾಡಿ. 30 ಮಾರ್ಕ್ಸ್ ಪ್ಲೀಸ್. ಓಕೆ, ಸುಮ್ಮನೆ ಮತ್ತೆ ವೇಸ್ಟ್ ಮಾಡ್ಕೋಬೇಡಿ. ಅದಾದ ನಂತರ ಇದು 3 + 2 5 ಆಗುತ್ತೆ. ಡಿಫರೆನ್ಷಿಯಲ್ ಈಕ್ವೇಷನ್, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಆಯಿತಾ? ಇಂಟಿಗ್ರೇಷನ್ ನೋಡ್ಕೊಂಡು ಇದು ಮಾಡೋಣ. ಅದಾದಮೇಲೆ ಇನ್ನೊಂದು ಸೀಕ್ವೆನ್ಸ್ ಆ್ಯಂಡ್ ಸೀರೀಸನ್ನು ಆ್ಯಡ್ ಮಾಡ್ತೇನೆ. ಪ್ಲಸ್ ಟ್ರಿಗ್ನೋ ಸ್ವಲ್ಪ ಲೆಂದಿ ಇದೆ, ಈಸಿ ಇರೋದು ಸೀಕ್ವೆನ್ಸ್ ಆ್ಯಂಡ್ ಸೀರೀಸು. ಯಾವ್ದು ಆ್ಯಡ್ ಮಾಡಲಿಕ್ಕಾಗುತ್ತೆ ಅದನ್ನು ಎಕ್ಸ್ಟ್ರಾವನ್ನು ಆ್ಯಡ್ ಮಾಡ್ತೇನೆ, ಆಯಿತಾ? ಅಲ್ಲಿ ಟೋಟಲಿ ನಿಮಗೊಂದು 45 ಮಾರ್ಕ್ಸ್ ಇದಾಗಿರುತ್ತೆ. ಅದರಲ್ಲಿ ನಾನು ಹೇಳೋದು ಇದಿಷ್ಟು ಚಾಪ್ಟರ್ನ ನೀವು 100% ಫಿಕ್ಸ್ ಮಾಡಿಕೊಂಡ್ರೆ 30+ ಅಂತೂ ಪಕ್ಕಾ ಶಾರ್ಟ್. ಅರ್ಥ ಆಯ್ತಾ? ಯಾಕಂದರೆ 45 ಮಾರ್ಕ್ಸ್ ಇದು ಮಾಡಿ ನೀವು 35 ತೆಗೆದ್ರೆ ದಟ್ ಈಸ್ ಮೋರ್ ದ್ಯಾನ್ ಇನಫ್. ನೀವು 100+ ಮೇಲೆ ಇರ್ತೀರ ಕೆಮಿಸ್ಟ್ರಿ ಫಿಸಿಕ್ಸ್ ಸರಿ ಮಾಡಿದರೆ. ಓಕೆ ಸ್ಟೂಡೆಂಟ್ಸ್, ಇವತ್ತು ಇದನ್ನು ಅಪ್ಲೋಡ್ ಮಾಡ್ತೇನೆ, ದಯವಿಟ್ಟು ವಾಚ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಫಾರ್ಮುಲಾ ಲಿಸ್ಟನ್ನು ಮತ್ತೆ ಗ್ರೂಪಲ್ಲಿ ರೀಸೆಂಡ್ ಮಾಡ್ತೇನೆ, ದಯವಿಟ್ಟು ವಾಚ್ ಮಾಡಿ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.